ನಮ್ಮ ಬುದ್ಧಿಸಮ್ ಅಲ್ವ ಎಲ್ಲ ಪೀಸ್ಫುಲ್ ಹಿಂಗೆ ಹೇಳ್ತಾರೆ. ನಾವು ನಿಮ್ದು ಇಲ್ಲಿ ಮಾಡರ್ನೈಸೇಷನ್ ಮಾಡ್ತೀನಿ, ಇಲ್ಲಿ ಎಲ್ಲ ಚೇಂಜ್ ಮಾರಾಗೆ ಬರ್ತಾರೆ. ಆಮೇಲೆ ಅವರು ದಲೈಲಾಮನೇ ಅವರು ಇದು ಕ್ಯಾಪ್ಚರ್ ಮಾರಾಗೆ ನೋಡಿಕೊಂಡ್ರೆ ಅದ್ರ ನಮ್ಮ ಟಿಬೆಟ್ ಅಷ್ಟು ಪ್ರಿಪೇರ್ಡ್ ಇಲ್ಲ. ನಾವು ಇದು ವಾರ್ ಮಾರಾಗೆ ಬರೀ ಚೈನೀಸ್ ಕಲ್ಕೊಡ್ತಾ ಇದೆ, ಚೈನೀಸ್ ಮೆಂಟಲಿಟಿ ಕಮ್ಯುನಿಸ್ಟ್ ಎಲ್ಲ ಕಲ್ಕೊಡ್ತಾ ಇದೆ. ಇಮೋಷನ್ ಅದು ಯಾವಾಗಲೂ ಟಿಬೆಟನ್ನೇ ಇರ್ತಾರೆ. ಅದು ದಲೈಲಾಮಕ್ಕೆ ಇದು ಎಲ್ಲ ದಲೈಲಾಮ ಫೋಟೋ ಇರಂಗಿಲ್ಲ ಅಲ್ಲಿ. ಯಾರು ಪೊಲಿಟಿಕಲ್ ಯಾರು ಮಾತಾಡೋಂಗಿಲ್ಲ, ಅವರು ಏನು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ತುಂಬ ರಿಸೋರ್ಸ್ ಎಲ್ಲ ಇದೆ, ಸಿಲ್ವರ್ ಯುರೇನಿಯಂ ಅದೆಲ್ಲ ಅವರು ತಗೊಂಡು ಚೈನಲ್ಲಿ ತಗೊಂಡು ಹೋಗ್ತಾ ಇದೆ. ಟ್ರೀಸ್ ತುಂಬ ಚೆನ್ನಾಗಿರೋದು, ಟ್ರೀಸ್ ಎಲ್ಲ ಇದೆ. ನೀರೆಲ್ಲ ಅವರೆಲ್ಲ ತಗೊಂಡು ಡ್ಯಾಮ್ ಕಟ್ಬಿಟ್ಟು ಎಲ್ಲ ಚೈನಲ್ಲಿ ಡೈವರ್ ಮಾಡ್ತಾ ಇದೆ. ಎನ್ವೈರ್ಮೆಂಟಲ್ ಎಷ್ಟೋ ಡಿವಾಸ್ಟೇಷನ್ ಮಾಡ್ತಾರೆ, ಕಲ್ಚರ್ ಎಲ್ಲ ಅವರು ಡಿಸ್ಟ್ರಾಯ್ ಮಾಡ್ತಾರೆ. ಸ್ಕೂಲ್ ಎಲ್ಲ ಕಾಲೇಜ್ ಎಲ್ಲ ಅಲ್ಲಿ ಚೈನೀಸ್ ಕಲಿಸ್ಬೇಕು, ಇಲ್ದೇ ನಿಮಗೆ ಜಾಬ್ ಸಿಗೋಕ್ಕಿಲ್ಲ. ಇವಾಗ ಸುಮಾರು 2 ವರ್ಷದಿಂದ ಚಿಕ್ಕ ಮಗು 3-4 ವರ್ಷ ಎಲ್ಲ ಮಕ್ಕಳು ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ಚೈನಾಗೆ. ನಿಮಗಿದು ಏನಾದರೂ ಕಮ್ಯುನಿಸ್ಟ್ ಬೇಸ್ ಇದೆ ಒಳ್ಳೆ ಹಂಗೆ ಕಲ್ಕೊಂಡು ತುಂಬ ಕಷ್ಟ ಕೊಡ್ತಾ ಇದೆ ಇವಾಗ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ ಇಂಥ ಅಂದ. ಈಗ ಹೇಗಿತ್ತು ಲೈಕ್ ನೀವು ಇಲ್ಲೇ ಇಂಡಿಯಾದಲ್ಲೇ ಹುಟ್ಟಿದ್ದು ಅಂತಂದ್ರೆ, ಹೌದು, ಟಿಬೆಟಿಯನ್ನರು ನಿಮ್ಮ ಟಿಬೆಟ್ ದೇಶವನ್ನ ಬಿಟ್ಟು ಬರಲಿಕ್ಕೆ ಕಾರಣ ಏನು? ಅಂದರೆ ಬರೀ ವಾರ ಆಯಿತು ಅಂತ ಹೇಳ್ತಾ ಇದ್ದೀರಾ, ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕಾಗತ್ತಾ? ನಮ್ಮ ಟಿಬೆಟ್ ಮುಂಚೆ ಇವಾಗ ಇದು ವಾರ್ ಎಲ್ಲ ಇದ್ದಿಲ್ಲ. ನಮ್ಮ ಬುದ್ಧಿಸಮ್ ಅಲ್ವ ಎಲ್ಲ ಪೀಸ್ಫುಲ್ ಹಿಂಗೆ. ಅಪ್ಪ ಚೈನಾ ಬಂದು ಅಲ್ಲಿಂದ ಇನ್ವೇಟ್ ಆಗಿ ಬರ್ತಾಯಿದೆ ಟಿಬೆಟ್ಲಿ. ಅವರು ಹೇಳ್ತಾರೆ ನಾವು ನಿಮ್ದು ಇಲ್ಲಿ ಮಾಡರ್ನೈಸೇಷನ್ ಮಾಡ್ತೀನಿ, ಇಲ್ಲಿ ಎಲ್ಲ ಚೇಂಜ್ ಮಾರಾಗೆ ಬರ್ತಾರೆ. ಅವರು ಎಲ್ಲ ಇದು ಮಾಡಿಕೊಂಡು ಆಮೇಲೆ ಅವರು ದಲೈಲಾಮನೇ ಅವರು ಇದು ಕ್ಯಾಪ್ಚರ್ ಮಾರಾಗೆ ನೋಡಿಕೊಂಡ್ರೆ ಅದ್ರಿಗೆ ನಾವು ಆಗಿಲ್ಲ. ಅವ್ರು ಬರೀ ಆರ್ಮ್ ಫೋರ್ಸಸ್ ಎಲ್ಲ ಕರ್ಕೊಂಡು ಬಂದು ನಮ್ಮ ಟಿಬೆಟ್ಗೆ ಬಂದಿದ್ದಾರೆ. ನಮ್ಮ ಟಿಬೆಟ್ ಅಷ್ಟು ಪ್ರಿಪೇರ್ಡ್ ಇಲ್ಲ. ನಾವು ಇದು ವಾರ್ ಮಾರಾಗೆ ಅದು ನಾವು ಎಷ್ಟು ಗಂಟೆ ಯಾರು ಪಾಪ್ಯುಲೇಷನ್ ಎಷ್ಟು ಮೇಡಮ್? 6 ಮಿಲಿಯನ್, 60 ಲಕ್ಷ, 60 lakhs. ಇವಾಗ ಜಾಸ್ತಿ 70 ಮಿಲಿಯನ್ ಆಗಿರಬೇಕು. ಈಗ ಅಲ್ಲೂ ಕೂಡ ಕಂಟ್ರೋಲ್ಡ್ ಬೈ ಚೈನಾನಾ ಟಿಬೆಟ್? ಹೌದು, ಈಗ ಟಿಬೆಟ್ ಎಲ್ಲ ಅಷ್ಟೇ ಕಂಟ್ರೋಲ್ ಆಗಿದ್ದಾರೆ. ನಾವು ಅಲ್ಲಿ ಟಿಬೆಟ್ಲಿ ಇರೋದು ಟಿಬೆಟನ್ಸ್ಗೆ ನಾವು ಸ್ವಂತ ಲ್ಯಾಂಗ್ವೇಜ್ನೇ ಇವಾಗ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ಅದಲ್ಲಿ ನಾವು ಇಲ್ಲಿ ಟಿಬೆಟನ್ಸ್ ಎಲ್ಲ ಕಲ್ಕೊಡ್ತಾ ಇಲ್ಲ ಸ್ಕೂಲಿ. ಅಲ್ಲಿ ಇದು ಇಲ್ಲ, ಬರೀ ಚೈನೀಸ್ ಕಲ್ಕೊಡ್ತಾ ಇದೆ, ಚೈನೀಸ್ ಮೆಂಟಲಿಟಿ ಕಮ್ಯುನಿಸ್ಟ್ ಎಲ್ಲ ಕಲ್ಕೊಡ್ತಾ ಇದೆ. ಇವಾಗ ಸುಮಾರು 2 ವರ್ಷದಿಂದ ಏನು ಮಾಡ್ತಾಯಿದೆ, ಅವರು ಎಷ್ಟೋ ಪ್ರಯತ್ನ ಮಾಡಿದ್ರೆ ಅದು ಟಿಬೆಟನ್ಸ್ದು ಇಮೋಷನ್ ಅದು ಯಾವಾಗಲೂ ಟಿಬೆಟನ್ನೇ ಇರ್ತಾರೆ. ಅದು ದಲೈಲಾಮಕ್ಕೆ ಇದು ಎಲ್ಲ ದಲೈಲಾಮ ಫೋಟೋ ಇರಂಗಿಲ್ಲ ಅಲ್ಲಿ, ಎಲ್ಲ ಬ್ಯಾನ್ ಚೈನಾ ಅಷ್ಟೇ ಇದು ಮಾಡಿರ್ತಾರೆ. ದಲೈಲಾಮ ಫೋಟೋ ಇರೋಕ್ಕೆ ಆಗಲ್ಲ ಅಲ್ಲಿ, ಟಿಬೆಟ್ ಮಾತಾಡೋಕ್ಕೆ ಆಗಲ್ಲ. ಈಗ ಅದು ಹಂಗೆ ತುಂಬ ಇದು ಮಾರ್ಕೊಂಡು ನಮಗೆ ಅಷ್ಟೇ ಯೋಚನೆ ಮಾಡಿದ್ರೇ ತುಂಬ ಇದು ಕಷ್ಟ ಆಗ್ತಾಯಿದೆ. ಹಂಗೆ ಥರ ಇದಿದೆ ಅಲ್ಲಿ. ಯಾರು ಪೊಲಿಟಿಕಲ್ ಯಾರು ಮಾತಾಡೋಂಗಿಲ್ಲ, ಅವರು ಏನು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನಮ್ಮದು ಟಿಬೆಟ್ ತುಂಬ ಹೈ ಆ್ಯಟಿಟ್ಯೂಡ್, ಅಲ್ಲಿ ತುಂಬ ರಿಸೋರ್ಸ್ ಎಲ್ಲ ಇದೆ, ಸಿಲ್ವರ್ ಯುರೇನಿಯಂ ಅದೆಲ್ಲ ಅವರು ತಗೊಂಡು ಚೈನಲ್ಲಿ ತಗೊಂಡು ಹೋಗ್ತಾಯಿದೆ. ಎಷ್ಟು ಚೆನ್ನಾಗಿ ಎಲ್ಲ ಇದು ಇದು ಜಗಲಿ ಟ್ರೀಸ್ ತುಂಬ ಚೆನ್ನಾಗಿರೋದು, ಟ್ರೀಸ್ ಎಲ್ಲ ಇದೆ. ಇಡೀ ವರ್ಲ್ಡ್ಲಿ ಇರಬೇಕು ಬೆಸ್ಟ್ ಟ್ರೀಸ್ ಎಲ್ಲ ಬರ್ತಾಯಿದೆ. ಕೊಂಗ್ಬೋ ಇಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಟ್ರೀಸ್ ಎಲ್ಲ ತಗೊಂಡಿರ್ತಾರೆ. ನೀರೆಲ್ಲ ಅವರು ಡ್ಯಾಮ್ ಕಟ್ಬಿಟ್ಟು ನೀರೆಲ್ಲ ಇವಾಗ ನಾವು 4 ನೀರೆಲ್ಲ ನಮ್ಮ ಮೇನ್ ನೀರೆಲ್ಲ ಟಿಬೆಟಿಂದ ಬರ್ತಾಯಿದೆ. ಅದು ಎಲ್ಲ ಬ್ರಹ್ಮಪುತ್ರ ಅದೆಲ್ಲ ಮೇನ್ ನಮ್ಮದು ಟಾಪ್ ಆಫ್ ದ ವರ್ಲ್ಡ್ ಹೇಳ್ತಲ್ಲ ರೂಪದಲ್ಲಿ. ಅಲ್ಲಿಂದ ನೀರೆಲ್ಲ ಅವರೆಲ್ಲ ತಗೊಂಡು ಡ್ಯಾಮ್ ಕಟ್ಬಿಟ್ಟು ಎಲ್ಲ ಚೈನಲ್ಲಿ ಡೈವರ್ ಮಾಡ್ತಾಯಿದೆ. ಹಂಗೆ ಎಷ್ಟು ಅದು ಎನ್ವೈರ್ಮೆಂಟಲ್ ಎಷ್ಟೋ ಡಿವಾಸ್ಟೇಷನ್ ಮಾಡ್ತಾರೆ. ಇದು ಕಲ್ಚರ್ ಎಲ್ಲ ಅವರು ಡಿಸ್ಟ್ರಾಯ್ ಮಾಡ್ತಾರೆ. ನಾವು ಟಿಬೆಟ್ ಎಲ್ಲದ್ರು ಅಲ್ಲಿ ಎಲ್ಲ ಅವರು ಚೈನಾ ಮಾರ್ಕೊಡ್ತೈತೆ. ಚೈನಾ ಬಟ್ಟೆ ಮಾಡಬೇಕು, ಚೈನಾ ಮಾತಾಡಬೇಕು, ಚೈನಾದು ಲ್ಯಾಂಗ್ವೇಜ್ ಕಲ್ಕೊಡ್ಬೇಕು. ಸ್ಕೂಲ್ ಎಲ್ಲ ಕಾಲೇಜ್ ಎಲ್ಲ ಅಲ್ಲಿ ಚೈನೀಸ್ ಕಲಿಸ್ಬೇಕು, ಇಲ್ದೇ ನಿಮಗೆ ಜಾಬ್ ಸಿಗೋಕ್ಕಿಲ್ಲ. ಟಿಬೆಟನ್ ಇದು ಕಲೆಗೆ ಇದು ಇಲ್ಲ, ಅವಕಾಶ ಇಲ್ಲ. ಅದು ಅಷ್ಟೇ ಇದು ಮಾಡಿದ್ರು ಟಿಬೆಟನ್ಸ್ ಇನ್ನೂ ಪ್ರೊಟೆಸ್ಟ್ 2008 ತುಂಬ ಜಾಸ್ತಿ ಪ್ರೊಟೆಸ್ಟ್ ಹಿಂಗೆ ಮಾಡ್ಕೊಂಡಿದ್ರೆ ಅವರು ಇವಾಗ ಏನು ಆಗ್ತಲ್ಲ, ಎಷ್ಟು ಮಾಡಿದ್ರು ಅದು ನಾವು ಜಾಸ್ತಿ ಜನ ಎಲ್ಲ ನೊಮ್ಯಾಡ್ಸ್ ಇದೆ. ಇದು ನಮ್ಮದು ಅಲೆಮಾರಿಗಳು ಅದು ಎಲ್ಲ ತಗೊಂಡು ಬಂದು ಒಂದು ಮನೆ ಕಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದು ಎಲ್ಲ ಹಿಂಗೆ ಮಾಡಿಬಿಟ್ರೆ ಇದಕ್ಕೆ ಅವ್ರದ್ದು ಇಕಾನಮಿಕ್ ಕಷ್ಟ, ಆಮೇಲೆ ಕಲ್ಚರ್ ಎಲ್ಲ ಇದು ಮಾಡ್ತಾಯಿದೆ.
ಇವಾಗ ಸುಮಾರು 2 ವರ್ಷದಿಂದ ಚಿಕ್ಕ ಮಗು 3-4 ವರ್ಷ ಎಲ್ಲ ಮಕ್ಕಳು ಎಲ್ಲ ಕರ್ಕೊಂಡು ಹೋಗ್ತಾಯಿದೆ ಚೈನಾಗೆ. ಕರ್ಕೊಂಡು ಹೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಅವ್ರಿಗೆ ಏನು ಅನಿಸ್ತು ತಂದೆ ತಾಯಿ ಜೊತೆ ಇದ್ದರೆ ಅವರು ಅದು ಬುದ್ಧಿ ಕಲಿಸ್ಕೊಡ್ತಾಯಿದೆ. ನಮ್ಮ ಟಿಬೆಟನ್ ನಮ್ಮದು ದೇಶ ಬೇರೆ ಇದೆ, ನಮ್ಮದು ಹಿಂಗೆ ಅದು ಲ್ಯಾಂಗ್ವೇಜ್ ಎಲ್ಲ ಕಲ್ಕೊಡ್ತಾಯಿದೆ. ಅದು ಎಲ್ಲ ಇವಾಗ ವ್ಯಾನಿಷ್ ಮಾಡೋಕ್ಕೆ ಅವ್ರು ಏನು ಮಾಡ್ತಾಯಿದ್ದೆ, ಚಿಕ್ಕ ಮಗಳು 3-4 ವರ್ಷ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಬೋರ್ಡಿಂಗ್ಲಿ ಹಾಕಿ ಅಲ್ಲಿ ಅವರು ಏನು ಇದು ಇಲ್ಲ, ಬರೀ ಚೈನೀಸ್ ಇದು ಕಲ್ಕೊಡ್ತಾಯಿದ್ದೆ ಬುದ್ಧಿ. ಕಮ್ಯುನಿಸ್ಟು ನಿಮಗಿದು ಏನಾದರೂ ಕಮ್ಯುನಿಸ್ಟ್ ಬೆಸ್ಟ್ ಇದೆ ಒಳ್ಳೆ ಹಂಗೆ ಕಲ್ಕೊಂಡು ತುಂಬ ಕಷ್ಟ ಕೊಡ್ತಾಯಿದೆ ಇವಾಗ. ಇಲ್ಲಿಗೆ ಬಂದಮೇಲೆ ಅಂದರೆ ಕರ್ನಾಟಕಕ್ಕೆ ಬಂದಮೇಲೆ ಈ ರೆಡ್ ಕ್ರಾಸು ಮತ್ತು ಮೈರಾಡ ಸಂಸ್ಥೆಗಳು ನಿಮಗೋಸ್ಕರ ತುಂಬ ಕೆಲಸ ಮಾಡಿದ್ದಾವೆ. ಆ ಸಂಸ್ಥೆಗಳ ಬಗ್ಗೆ ಮಾತಾಡಿ. ಅಂದರೆ ನೀವು ಮೈರಾಡದಲ್ಲಿ ಇದ್ದವರು, ಆಸ್ ಎ ಎಂಪ್ಲಾಯ್ ಆಗಿ ಕೆಲಸ ಮಾಡಿದವರು, ಏನು ಮೈರಾಡ ಸಂಸ್ಥೆಯ ಕೆಲಸ ಕಾರ್ಯಗಳೇನಿತ್ತು, ಯಾವ ಥರ ಮಾಡುತ್ತೆ ಮೈರಾಡ ಕೆಲಸ ಏನು ಮಾಡ್ತು ಅಂತ ನಿಮಗೋಸ್ಕರ, ಎಸ್ಪೆಷಲಿ ಡಿಬೇಟಿಂಗ್ಗೋಸ್ಕರ ಮೈರಾಡ ಏನು ಕೆಲಸ ಮಾಡಿದೆ? ಈಗ ನಾವು ಫಸ್ಟ್ ಇಲ್ಲಿ ಬರೋವಾಗ ಇದು ಬರೆಯಲ್ಲ ಕಾರ್ಡ್ ಅಲ್ವಾ, ಆವಾಗ ಮೈರಾಡ ಎಲ್ಲ ಬಂದು ನಾವು ಇದು ಎಲ್ಲ ಕಲ್ಟಿವೇಬಲ್ ಜಮೀನು ಮಾರಾಗೆ ಮತ್ತು ಮನೆ ಎಲ್ಲ ಕೊಟ್ಟಿದ್ದು ಇದು ಮನೆ ಕಟ್ಟಿದ್ದು ಎಲ್ಲ ಮೈರಾಡನೇ. ಆಮೇಲೆ ಜಮೀನು ಹೆಂಗೆ ಕಲ್ಟಿವೇಟ್ ಮಾಡಬೇಕು ಅದು ಎಲ್ಲ ಯಾರು ಗೊತ್ತಿಲ್ಲ, ಅದೆಲ್ಲ ಮೈರಾಡ ಕಲ್ಕೊಂಡಿದ್ದು. ಜಮೀನು ಹೆಂಗೆ ಕಟ್ಟಬೇಕು, ಆಮೇಲೆ ಎಲ್ಲ ಜನ ನಾವು ಜೊತೆಲಾಗಿ ಸೊಸೈಟಿ ಮಾಡ್ಕೊಂಡಿದ್ದು. ಯಾಕೆ ಎಲ್ಲರಿಗೆ ಗೊತ್ತಿಲ್ವಲ್ಲ ಏನು ಮಾಡಬೇಕು, ಹೆಂಗೆ ಬೀಜ ಎಲ್ಲಿಂದ ತರಬೇಕು, ಎಲ್ಲಿ ಇದು ಮಾಡಬೇಕು, ಅದೆಲ್ಲ ಒಂದು ಸೊಸೈಟಿ, ಕೋಆಪ್ರೇಟಿವ್ ಸೊಸೈಟಿ ಮಾಡಿಕೊಂಡು ಈಗ ಇಲ್ಲೇ ಇದೆ ಸೊಸೈಟಿ. ಅದು ಕರ್ನಾಟಕ ಸೊಸೈಟಿ ರಿಜಿಸ್ಟರ್ ಆಗಿದ್ದಾರೆ. ಆ ಸೊಸೈಟಿ ಮುಂದೆಯಿಂದ ಎಲ್ಲಗೆ ಬೀಜ ಕೊಡೋದು, ಎಲ್ಲಗೆ ಇದು ಫರ್ಟಿಲೈಸರ್ ಕೊಡೋದು, ಅದೆಲ್ಲ ಮಾರ್ಕೊಂಡು ಜಮೀನು ಟ್ರ್ಯಾಕ್ಟರ್ ಎಲ್ಲ ಸೊಸೈಟಿಯಿಂದ ಆಮೇಲೆ ಅಲ್ಲಿ ಕಳಿಸ್ಕೊಂಡು ಗಂಟೆಗೆ ಇದು ಕೆಲಸ ಮಾಡೋಕ್ಕೆ. ಅದು ಇಲ್ಲಿ ನಾವು ಎಲ್ಲ ಸೆಟಲ್ ಮಾಡೋದು ಎಲ್ಲ ಮರದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಫಂಡೆಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ, ಮೇಂಟೈನ್ಡ್ ಬೈ, ಡೆವಲಪ್ ಬೈ ಮೈರಾಡ. ಫಂಡೆಡ್ ಬೈ ರೆಡ್ ಕ್ರಾಸ್, ಆಮೇಲೆ ವರ್ಕ್ ಕ್ಯಾರಿಡ್ ಔಟ್ ಬೈ ಮೈರಾಡ. ಆ ರೀತಿ ಮಾಡ್ಕೊಂಡಿದ್ದಾರೆ. ಅಂದರೆ ಸರ್ಕಾರದ್ದೇನು ಪಾತ್ರ ಇಲ್ಲ ಇದರಲ್ಲಿ? ಸರ್ಕಾರದ್ದು ದೊಡ್ಡ ಪಾತ್ರ. ಜಮೀನು ಎಲ್ಲ ಕೊಟ್ಟಿದ್ದು ಸರ್ಕಾರನೇ ಅಲ್ವಾ. ಸರ್ಕಾರ ಅದು ನಾವು ಎಲ್ಲ ಇಲ್ಲಿ ಸರ್ಕಾರನೇ ಮುಖ್ಯ. ಸರ್ಕಾರ ಜಮೀನು ಕೊಟ್ಟೆ ಹೋದರೆ ನಾವು ಹೆಂಗೆ ಇರೋದು ಇಲ್ಲಿ. ಸರಿ, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾನೂ ಸಹಾಯ ಮಾಡಿದೆ ನಿಮಗೆ ಅಂತ. ಹೇಗೆ ಹೊಂದಾಣಿಕೆ ಮಾಡ್ಕೊಂಡ್ರಿ ನೀವು? ಈಗ ನೀವು ಟಿಬೆಟಲ್ಲಿ ನಿಮ್ಮದೇ ಕಲ್ಚರ್ ಬೇರೆ ಇತ್ತು, ಈಗ ಇದು ಯಾವುದೋ ಒಂದು ಬೇರೆ ಆಸ್ ಎ ರೆಫ್ಯೂಜಿ ಆಗಿ ಇಂಡಿಪೆಂಡೆಂಟ್ ಸಿಟಿಸನ್ ಆಗಿ ವಾಸ ಮಾಡೋಕ್ಕೋ ಒಂದು ರೆಫ್ಯೂಜಿ ಆಗಿರೋಕ್ಕೋ ದರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಈಗ ನೀವು ಇಲ್ಲಿಗೆ ಬಂದು ಗೊತ್ತಿಲ್ಲದಿರೋ ಊರು, ಗೊತ್ತಿಲ್ಲದಿರೋ ಕಾಡು, ಗೊತ್ತಿಲ್ಲದಿರೋವಂಥ ಕಲ್ಟಿವೇಷನ್ ಸಿಸ್ಟಮ್ಸು, ಗೊತ್ತಿಲ್ಲದಿರೋವಂಥ ಏನೇನೋ ಹೊಸ ಸಿಸ್ಟಮ್ ಜೊತೆಗೆ ಸೇರಿಕೊಂಡು ಬದುಕನ್ನು ಕಟ್ಕೊಳ್ಳೋದು ಹೇಗಿತ್ತು? ಆ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡಿ. ಅದು ನಾವು ಮುಂಚೆ ಇಲ್ಲಿ ಬರುವಾಗ, ನಾನು ಇವಾಗ ಎಲ್ಲಿ ಹುಟ್ಟಿದ್ದಲ್ವ, ನಮ್ಮ ತಂದೆ ತಾಯಿ ಅವರು ಏನು ಹೇಳ್ಕೊಂಡಿದ್ದು ನಾವು ಕೇಳ್ಕೊಂಡಿದ್ದು. ಫಸ್ಟ್ ಇಲ್ಲಿ ಬರುವಾಗ ಇಲ್ಲಿ ತುಂಬ ಟೆಂಪ್ರೇಚರ್ ತುಂಬ ಇದು ಸೌತ್ಲಿ ಜಾಸ್ತಿ ಅಲ್ವಾ. ನಾವು ಬಂದಿದ್ದು ಮೈನಸ್, ಅಲ್ಲಿ ಟಿಬೆಟ್ ತುಂಬ ಹೈ ಆ್ಯಟಿಟ್ಯೂಡ್, ತುಂಬ ಇದು ಲದಾಖ್ ಥರ ಇದೆ ನಮ್ಮದು, ತುಂಬ ಇದು ಇದೆ. ಇಲ್ಲಿ ಸುಮಾರು ಜನ ತೀರೋಗಿದ್ದಾರೆ ಇಲ್ಲಿ ಬಂದಮೇಲೆ. ಆಮೇಲೆ ಸುಮಾರು ಜನಕ್ಕೆ ತುಂಬ ಕಾಯಿಲೆ ಎಲ್ಲ ಬಂದು, ಯಾಕೆಂದರೆ ಜಾಸ್ತಿ ಇದು ಆಗಿಲ್ಲಲ್ಲ. ಆಮೇಲೆ ಎಲ್ಲ ಇದು 1-2 ಸರಿ ದಲೈಲಾಮ ಬಂದು ಏನು ಆಗಿಕ್ಕಿಲ್ಲ, ನೀವು ಸ್ವಲ್ಪ ಇದು ಮಾಡಿಕೊಡಿ, ಹೆಂಗೆ ಎಲ್ಲಿ ಇದು ಮಾಡಿಕೊಂಡು ಎಲ್ಲ ಹೆಂಗೆ ಪ್ರಯತ್ನ ಮಾರಿ ಇಷ್ಟು ಗಂಟ ಇದು ಆಯಿತು, ಸರ್ವೈವ್ ಆಯಿತು, ಜಮೀನು ಹಾಕಿ. ಆಮೇಲೆ ನಾವು ಜಾಸ್ತಿ ದನ ಇದು ಡೈರಿ ಫಾರ್ಮಿಂಗ್ ತುಂಬ ಮಾರಿದ್ದಾವೆ 80ಸ್ಲಿ. ಇಡೀ ಮೈಸೂರು ಡಿಸ್ಟ್ರಿಕ್ಟ್ಲಿ ನಮ್ಮ ಹುಣಸೂರ್ದು ಫಸ್ಟ್ ಇದೆ, ಟಾಪ್ ಇದೆ ಮಿಲ್ಕ್ ಪ್ರೊಡಕ್ಷನ್. ಆವಾಗ ನಮ್ಮದು ಟಾಪ್ ಮಿಲ್ಕ್ ಪ್ರೊಡಕ್ಷನ್ ಇತ್ತು. ದನ ಇಲ್ಲ, ಒಂದು ಮನೆಯಲ್ಲಿ ಸುಮಾರು 5-6 ದನ ಇದು ಇದೆ. ನಾವು ದನ ಇದೆ, ಹಸು ಇದೆ, ಅದೆಲ್ಲ ನಾವು ಇದು ಮಾಡ್ತಾಯಿದ್ದೀವಿ. ಡೈರಿ ಮಿಲ್ಕ್ ಡೈರಿನೇ ಇದೆ ಆವಾಗ. ಇದು ಇವಾಗ ಕರ್ನಾಟಕ ಮಿಲ್ಕ್ ಡೈರಿಲಿ, ಮೈಸೂರು ಡೈರಿಲಿ. ಆವಾಗ ನಾವು ಗುರುಪುರ ಟಾಪ್ ಇತ್ತು 1980ಲಿ ಮಿಲ್ಕ್ ಪ್ರೊಡಕ್ಷನ್. ಅಷ್ಟೇ ಜಾಸ್ತಿ ನಾವು ಇದು ಇದೆ, ಹಸು ಎಲ್ಲ ಸಾಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಇದು ನಗರ ಒಳ್ಳೆಯದು ನ್ಯಾಷನಲ್ ಪಾರ್ಕ್ ಡೆವಲಪ್ ಆಗ್ತಾಯಿದ್ದಲ್ಲ, ಆವಾಗಿಂದ ನಮ್ಮದು ದನ ಮೈಸೂರಿಗೆ ಕಷ್ಟ ಆಯಿತು. ಯಾಕೆಂದರೆ ಜಮೀನೆಲ್ಲ ಇದು ಜೋಳ ಎಲ್ಲ ಆಗ್ತಾರಲ್ಲ, ಆವಾಗ ಮೈಸೂರಿಗೆ ನಾವು ಎಲ್ಲ ಕಾಡು ಕಡೆ ಹೋಗ್ತಾಯಿದ್ದೆವು. ಇವಾಗ ಕಾಡು ಎಲ್ಲ ಅಲ್ಲಿ ನಾವು ಹೋಗೋದು ಬರೋ ಎಲ್ಲ ನಿಲ್ಸ್ಕೊಂಡಿದ್ದು ನಗರ ಒಳ್ಳೆ ನ್ಯಾಷನಲ್ ಪಾರ್ಕ್ ಆದಮೇಲೆ. ಅದಕ್ಕೆ ದನ ಮೈಸಿಗೆ ಕಷ್ಟ ಆಗ್ತಾಯಿದೆ. ಸುಮಾರು ಎಲ್ಲ ದನ ಮಾರ್ಕೊಂಡು ಇವಾಗ ತುಂಬ ಕಮ್ಮಿ ಆಗೋಯ್ತು. ಆವಾಗ ಒಂದೇ ಸರಿ ಬೆಸ್ಟ್ ಇತ್ತು ನಾವು ಕರ್ನಾಟಕ ಮೈಸೂರು ಡಿಸ್ಟ್ರಿಕ್ಟ್ಲಿ. ನಿಮಗೇನು ವಾಟ್ ಇಸ್ ದ ಇನ್ಕಮ್ ಸೋರ್ಸಸ್? ಟಿಬೆಟಿಯನ್ ಜನಗಳಿಗೆ ಏನು
ಆದಾಯ ಬರಲಿಕ್ಕೆ ಏನೇನೆಲ್ಲ ಸೋರ್ಸ್ ಇಟ್ಕೊಂಡಿದ್ದೀರಿ? ಜಮೀನು ಹಾಕ್ತಾ ಇದೆ, ಅದು ಎಲ್ಲ ಜಾಸ್ತಿ ರೆನ್ ಫೆಡ್ ಇದೆ. ಇದು ಜೋಳ ಎಲ್ಲ ಇದು ಇರಿಗೇಷನ್ ಆವಾಗ ಇರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಪಂಪ್ ಸೆಟ್ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದೆ. ಆವಾಗ ಏನಿಲ್ಲ, ಬರೀ ಇದು. ಆಮೇಲೆ ನಮ್ಮದು ಇಲ್ಲಿ ಕಾರ್ಪೆಟ್ ಸೆಕ್ಷನ್ ಇದೆ. ನಾವು ಇದು ಕಾರ್ಪೆಟ್ ಎಲ್ಲ ನಾವೇ ಇದು ಜನ ಇಲ್ಲಿ ಕಾರ್ಪೆಟ್ ಮಾರ್ಕೊಂಡು ಅದು ಎಲ್ಲ ಎಕ್ಸ್ಪೋರ್ಟ್ ಮಾಡಿಕೊಂಡು ಇದು ತುಂಬ ಜಾಸ್ತಿ ಆವಾಗ ಇತ್ತು. ಮನೆ ಹೆಂಗಸ್ರು ಎಲ್ಲ ಬೆಳಗ್ಗೆ ಮಕ್ಕಳು ಎಲ್ಲ ಇದು ಸ್ಕೂಲ್ ಕಂಡ್ಮೇಲೆ ಎಲ್ಲ ಅಲ್ಲಿ ಕಾರ್ಪೆಟ್ ಸೆಂಟರ್ ಇದೆ ಸೊಸೈಟಿದು, ಅಲ್ಲಿ ಹೋಗಿ ಎಲ್ಲ ಕಾರ್ಪೆಟ್ ಮಾಡಿಕೊಂಡು ಅದರಿಂದ ಸ್ವಲ್ಪ ಸ್ವಲ್ಪ ಇದು ದುಡ್ಡು ಬರ್ತಾರೆ. ಆಮೇಲೆ ವಿಂಟರ್ಗೆ ಎಲ್ಲ ಸ್ವೆಟರ್ ಬಿಸ್ನೆಸ್ ಹೋಗ್ತಾರೆ. ಇಡೀ ಇಂಡಿಯಾಗೆ ಸ್ಟೇಟ್ಲಿ ಎಲ್ಲ ಕಡೆ ಹೋಗ್ತಾರೆ, ಸ್ವೆಟರ್ ಬಿಸ್ನೆಸ್ ಮಾಡ್ತಾರೆ. ಅದರಿಂದ ಗಂಡ ಹೆಂಡತಿ ಎಲ್ಲ ಜೊತೇಲಿ ಇದು ಹೋಗಿ ಕೆಲಸ ಮಾಡ್ತಾರೆ, ವ್ಯವಸ್ಥೆ ಮಾಡಿಕೊಂಡು ಅದರಿಂದ ಸ್ವಲ್ಪ ಬರೋದು. ಹಂಗೆ ನಡ್ಕೊಂಡು ಇದು ಸ್ಕೂಲ್ ಎಲ್ಲ ಇಲ್ಲಿ ಇದೆಯಲ್ಲ, ಹಂಗೆ ನಡ್ಕೊಂಡು ಇದು ಆಗ್ತಾಯಿದೆ. ಇವಾಗ ಬರ್ತಾ ಹಳೆ ಜನ ಯಾರು ಇದು ಕಷ್ಟಪಟ್ಟಿದ್ದು ಜನ ಎಲ್ಲ ಸುಮಾರು ಮುಗ್ದೋಗ್ತೈತೆ. ಇವಾಗ ನಾವು ಇಲ್ಲಿ ಹುಟ್ಟಿದ್ದು, ನಾವು ಇವಾಗ ಇದು ಅಜ್ಜಿ ಆಗ್ತಾಯಿದೆ. ಇವಾಗ ನಾವು ಮಕ್ಕಳೆಲ್ಲ ಇಲ್ಲಿ ಓದಿ ಆಗಿದ್ರು ಅವ್ರಿಗೆ ಕಷ್ಟ ಹೇಳ್ತಾರೆ, ಕೆಲಸ ಸಿಗೋಕ್ಕಿಲ್ಲ ಇಲ್ಲಿ, ಗೌರ್ಮೆಂಟ್ ಕೆಲಸ ಯಾವುದೂ ಸಿಗೋಕ್ಕಿಲ್ಲ. ಆಮೇಲೆ ಪ್ರೈವೇಟ್ಲಿ ಎಷ್ಟು ಸಿಗ್ತಾರೆ ಅದು ಎಷ್ಟೋ ಇದು ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ಅದೇಗಿಂದ ಮಕ್ಕಳು ಎಲ್ಲ ಓದಿ ಆಮೇಲೆ ಕೆಲಸ ಕಷ್ಟ ಆದರೆ ಎಲ್ಲ ಆಚೆ ಕಡೆ ಕೆಲಸಕ್ಕೆ ನೋಡ್ಕೊಂಡು ಹೋಗ್ತಾಯಿದೆ. ಇವಾಗ ಸಮಯನೇ ಎಲ್ಲ ಮಕ್ಕಳು ದೊಡ್ಡಾಗಿ ಆಚೆ ಕಡೆ ಹೋದರೆ ಅಲ್ಲಿಂದ ಸ್ವಲ್ಪ ತಂದೆ ತಾಯಿ ಮತ್ತು ಅಜ್ಜಿ ಅವರಿಗೆ ಸ್ವಲ್ಪ ದುಡ್ಡು ಕಳಿಸಿ ಜೀವನ ಮಾರಿಗೆ ಜಮೀನು ಇದು ಆಮೇಲೆ ಸ್ವೆಟರ್ ಬಿಸ್ನೆಸ್ ಆದಮೇಲೆ ಸ್ವಲ್ಪ ಅಲ್ಲಿಂದ ದುಡ್ಡು ಕಳಿಸ್ತಾರೆ ಮಕ್ಕಳೆಲ್ಲ. ಆಮೇಲೆ ನಾವು ಇಲ್ಲಿ ಸುಮಾರು ಎಲ್ಲ ಮನೆಯಿಂದ ಒಬ್ಬರೊಬ್ಬರು ಆರ್ಮಿಲಿ ಇದೆ. SFF ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಇದೆಯಲ್ಲ, ಅದು ಮುಂಚೆ ತುಂಬ ಸೀಕ್ರೆಟಾಗಿ ಇರ್ತಾಯಿತ್ತು ನಮ್ಮದು. ಇದು ಯಾರು ಇದು ಇಷ್ಟು ಇದು ಮಾಡ್ತಾಯಿಲ್ಲ. ಇವಾಗ ಗಲ್ವಾನ್ದು ಇದು ಆಯ್ತಲ್ಲ, ಅದಾದಮೇಲೆ ಸುಮಾರು ಎಲ್ಲ ಇದು ಓಪನ್ ಮಾಡಿಬಿಟ್ಟಿದ್ದು SFF ಇದೆ ಇಲ್ಲಿ ಎಲ್ಲ. ಇವಾಗ ಯೂಟ್ಯೂಬ್ ಎಲ್ಲ ಕಡೆ ನೋಡ್ತಾ ಇದೆ. ಆಮೇಲೆ ಎಲ್ಲಗೆ ಕೊಡ್ತಾಯಿತ್ತು ನಮ್ಮದು ಇದು ಅದು ಎಲ್ಲಗೆ ಇಂಟರ್ನ್ಯಾಷನಲಿ ಇವಾಗ ಎಲ್ಲ ಕೊಡ್ತಾಯಿತ್ತು. ಇವಾಗ ಅದಲ್ಲಿ SFF ಅಲ್ಲಿ ಟಿಬೆಟಿಯನ್ ಗ್ಯಾಂಗ್ ಇದೆ ಅಂತ, ಟಿಬೆಟನ್ ಸೋಲ್ಜರ್ಸ್ ಇದೆ ಅಲ್ಲಿ. ಸೋಲ್ಜರ್ಸ್ ಇರೋದು ಅಲ್ಲಿ ಎಲ್ಲ ಮನೆಗೆ ನೋಡ್ಕೊಡ್ತಾರೆ ಅವರು. ಸುಮಾರು ಎಲ್ಲ ಮನೆಯಿಂದ ಒಬ್ಬರೊಬ್ಬರು ಇರ್ತಾರೆ ಆರ್ಮಿಲಿ. ಬೇರೆ ಕ್ಯಾಂಪ್ಲಿ ಇರ್ಬೋದು. ನಮ್ಮ ಗುರುಪುರಲ್ಲಿ ಒಂದು ಹೆಂಗಸರು ಇದೆ. ಹೆಂಗಸರು ಇಲ್ಲದ್ರೆ ಅವರು ಇವಾಗ ಚಿಕ್ಕ ವಯಸ್ಸು 30-40 ಕೆಳಗೆ ಅವರು ಇದು SFF ಇದೆ. ಅವರು ಮೌಂಟೇನಿಯರಿಂಗ್ ಮಾಡಿದ್ದಾರೆ. ಮೌಂಟ್ ಎವರೆಸ್ಟ್ಲಿ ಎಲ್ಲ ಅವರಲ್ಲಿ ಪ್ರೆಸಿಡೆಂಟ್ ಅವಾರ್ಡ್ ಎಲ್ಲ ಬಂದಿದ್ದಾರೆ. ಅಲ್ಲಿದೆ. ನೀವು ಇನ್ನೂ ಒಂದು ದಿವಸ ನೀವು ಯಾವಾಗ ಸಿಗ್ತೀರಿ ಅವ್ರನ್ನ ಕೇಳ್ಕೊಂಡ್ರೆ ಸುಮಾರು ಇದು ಅವರು ಇದ್ದಾರೆ. ಅವರು ಈ ಗುರುಪುರಲ್ಲಿ ಇದ್ದಾರೆ. ಅದೇ ಥರ ನಮ್ಮದು ಇಲ್ಲಿ ಇದು ಪುಷ್ಕರ್ ಇದು ಒಂದು ಮೌಂಟೇನಿಯರಿಂಗ್ ಆಗಿ ಅವರು ಇವಾಗ ಟೆಕ್ಸ್ಟ್ ಬುಕ್ಲಿ ಇದೆ. ಅವರು ವಿತೌಟ್ ಆಕ್ಸಿಜನ್ ಫಸ್ಟ್ ಎವರೆಸ್ಟ್ ಹೋಗಿದ್ದು ಅವರು ಇಲ್ಲಿ ಗುರುಪುರದಿಂದ. ಇವಾಗ ಅವರು ಎಲ್ಲಿ ಹೋಗಿದ್ದು ಅಲ್ಲಿಂದ ಇದು ಆಯಿತು. ಅವರಿಗೆ ಸುಮಾರು ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಏನೇನೋ ಅವಾರ್ಡ್ ಎಲ್ಲ ಸಿಕ್ಕಿದ್ದಾರೆ. ಅವರು ಇಲ್ಲಿ ಇದ್ದಾರೆ. ಎಷ್ಟೋ ಹಿಂಗೆ ಅವಾರ್ಡ್ ಸಚಿನ್ ಗ್ರೇಷಲಿ ಆಗಿ ಕೀರ್ತಿ ಚಕ್ರ, ಸೂರ್ಯ ಚಕ್ರ ಹಿಂಗೆ 2-3 ಜನ ಇಲ್ಲಿ ಇದ್ದಾರೆ ನಾವು ಇದರಲ್ಲಿ. ಅದೆಲ್ಲ ನಾವು ಆರ್ಮಿಲಿ ಇರೋದು ಎಲ್ಲ ಇದು ಬಾರ್ಡರ್ ಇದು ಮಾಡ್ತಾರಲ್ಲ ಅದೆಲ್ಲ. ನಮ್ಮ ಜನ ಎಲ್ಲ ಏನಾದರೂ ಇಂಡಿಯಾ ನಮ್ಮದು ಎರಡನೇ ಮನೆ ಇದೇನೇ ತಿಳ್ಕೊಂಡಿದೆ. ಅದಕ್ಕೆ ಅಲ್ಲಿ ಆರ್ಮಿ ಹೋದ್ರೂ ಅವರು ನಮ್ಮ ಊರ ಥರನೇ ನೋಡಿಕೊಂಡು ಅಲ್ಲಿ ಇದು ಹೋಗ್ತಾಯಿದೆ. ಇಲ್ಲಿಂದ ಎಲ್ಲ ಮನೆಯಲ್ಲಿ ಇದ್ದರೆ ಎಲ್ಲ ಕಳಿಸ್ಕೊಡ್ತಾರೆ ಮಕ್ಕಳು ಅಲ್ಲಿ ಹೋಗಿ ಬಾರ್ಡರ್ನ ಇದು ಮಾರಿಗೆ. ಆರ್ಮಿಲೇ ಸುಮಾರು ಎಲ್ಲ ಇದೆ. ಅದನ್ನ ಇನ್ಕಮಿಂದ ಮನೆಗೆ ಸ್ವಲ್ಪ ಸಹಯೋಗ ಆಗ್ತದೆ. ಇಲ್ಲಿ ತಂದೆ ತಾಯಿ ಹೆಂಗಸರು ಮಕ್ಕಳು ಎಲ್ಲಗೆ. ನಿಮ್ಮ ಆಹಾರ ಪದ್ಧತಿಗಳೆಲ್ಲ ಹೇಗೆ? ಖಂಡಿತ ತುಂಬ ಬದಲಾವಣೆ ಆಗಿದ್ದಾರೆ. ಆವಾಗ ಅಲ್ಲಿ ನಾವು ಟಿಬೆಟ್ಲಿ ತುಂಬ ಹೈ ಆ್ಯಟಿಟ್ಯೂಡ್, ಅಲ್ಲಿ ಜಾಸ್ತಿ ಇದು ತರಕಾರಿಗಳು ಸಿಗೋಕ್ಕಿಲ್ಲ. ಅದಕ್ಕೆ ನಾವು ಬುದ್ಧಿಸ್ಟ್ ಆದರೂ ನಾನ್ ಪೀಸ್ ಆದ್ರೂ ನಾವು ಎಲ್ಲ ಮಾಂಸ ತಿಂತಾರೆ. ಯಾಕೆ ಹೇಳ್ತಾರೆ, ಅದೇ ನಮಗೆ ಜೀವನ ಮಾರ್ಗ ಇರೋದು ಅಲ್ಲಿ ಟಿಬೆಟ್ಲಿ. ಅದೇ ಬೇರೆ ಏನು ಇಲ್ಲ ನಮಗೆ ಅವಕಾಶ. ಹಾಲು ಮತ್ತು ಚೀಸು ಮಾಂಸ ಅದೇ ಇರೋದು. ಅದಕ್ಕೆ ಅದು ನಾವು ನಮ್ಮ ತಂದೆ ತಾಯಿಯಿಂದ ಎಲ್ಲ ಇದು ರೂಢಿ ಆಗಿದ್ದು ಅದು. ಇವಾಗ ಅಲ್ಲಿ ನಾವು ತಿಂತಾ ಇದೆಯಲ್ಲ
ಹಾಲು, ತುಪ್ಪ, ಬೆನ್ನು, ಆಮೇಲೆ ಮಾಂಸ ಎಲ್ಲ, ಆಮೇಲೆ ಅದು ಬಾಳೆ ಎಲ್ಲ ಇದೆ ನಮ್ಮದು. ನಮ್ಮದು ಮೇನ್ ಇದು ಚಂಬ ಇದೆ. ಚಂಬ ಇಲ್ದಿರ ಅದು ಈ ಬಾರ್ಲೆ ವೀಟ್ ಎಲ್ಲ ಇದೆಯಲ್ಲ, ಅದು ಎಲ್ಲ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದು ಪುಡಿ ಥರ ಮಾಡಿಕೊಂಡು ಅದು ನಾವು ಟೀ ಎಲ್ಲ ಹಾಕ್ಕೊಂಡು ತಿಂತಾರೆ. ಅದು ರೋಟಿ ಥರ ಇದು ನಾವು ಹಿಂಗೆ ಮಾಡ್ತಾರೆ. ಅದು ಹಿಂಗೆ ಪೈಲ್ ಹಾಕ್ಕೊಂಡು ಅದ್ರ ಜೊತೇಲಿ ಮೋಮೋಸ್ ಅದು ಬೇರೆ. ಅದು ಮೇನ್ ನಮ್ಮದು ಚಂಬ ಇದೆ. ಅದು ಮೋಮೋಸ್ ಎಲ್ಲ ಅದು ಒಂದು ಸ್ಪಾಟ್ಲಿ ಮಾರ್ಕೊಡ್ತಾರೆ. ಅದು ಜಾಸ್ತಿ ನಾವು ನಾನ್ ವೆಜ್ ತಿನ್ನೋದು ಅದು ನಮ್ಮದು ಎನ್ವೈರ್ಮೆಂಟ್ ಅಂದೇ ಹಾಕಿದ್ದಾರೆ. ನಾವು ಎದ್ದು ತರಕಾರಿ ಹಂಗೆ ಇಲ್ಲ. ಇವಾಗ ಇಲ್ಲಿ ಬಂದಮೇಲೆ ಇವಾಗ ನಂದು ಮನೇಲಿ ನಮ್ಮ ಮಕ್ಕಳು ಎಲ್ಲ ಇದು ತಿನ್ನೋಕ್ಕಿಲ್ಲ, ನಾನ್ ವೆಜ್ ತಿನ್ನೋಕ್ಕಿಲ್ಲ. ಅವರು ಎಲ್ಲ ಇಲ್ಲಿ ಬಂದು ಎಲ್ಲ ಇದೆಲ್ಲ ಅವ್ರಿಗೆ ಜಾಸ್ತಿ ಕರುಣ. ಇವಾಗ ಇದು ತಿನ್ನಬಾರ್ದು ಇಲ್ಲಿ ಅವರೆಲ್ಲ ತಿನ್ನೋಕ್ಕಿಲ್ಲ. ಸುಮಾರು ಜನ ಇವಾಗ ಯಂಗ್ಸ್ಟರ್ ಎಲ್ಲ ನಾನ್ ವೆಜ್ ಜಾಸ್ತಿ ತಿನ್ನೋಕ್ಕಿಲ್ಲ. ಎಲ್ಲ ಇವಾಗ ಇಲ್ಲಿ ಊಟದ ರೂಢಿಯಾಗಿ ದೋಸೆ ಇದೆಲ್ಲ ತಿಂತಾರೆ. ಇವಾಗ ನಾವು ಇಲ್ಲಿ ಬಂದು ಯಾವಾಗ ನಾವು ಅನ್ನ ತಿಂತೀನಿ, ಮುದ್ದೆ ತಿಂತೀನಿ, ಇದೆಲ್ಲ ಇವಾಗ ನಾವು ಕನ್ನಡದಲ್ಲಿ ಇರೋದು ಮುದ್ದೆ ಎಲ್ಲ ಸಾಂಬಾರು ಅದೆಲ್ಲ ತಿಂತೀನಿ. ಅದೇ ಥರ ಎಲೆಯಲ್ಲಿ ಇರೋದು ಅದೇ ಊರ್ದು ಏನು ರೂಢಿ ಇದೆ ಅದೇ ರೂಢಿ ಆಗಿದ್ದಾರೆ. ಎಲ್ಲಿ ಪಂಜಾಬ್ ಕಡೆ ಇರೋದು ಚಪಾತಿ ತಿಂತಾರೆ, ಇದು ತಿಂತಾರೆ. ನಾವು ಇಲ್ಲಿ ಇರೋದು ಅನ್ನ ಮುದ್ದೆ ಎಲ್ಲ ತಿಂತಾರೆ. ಮುದ್ದೆ ಮಾಡ್ತೀನಿ ಮನೇಲಿ. ಆಹಾರ ಪದ್ಧತಿಗಳು ಇಲ್ಲಿ ಬಂದ್ಮೇಲೆ ಬದಲಾಗಿದೆ ಅಂತ. ಹೌದು. ಆ ರೀತಿ ಆಹಾರ ಪದ್ಧತಿ ಬದಲಾವಣೆ ಆದಮೇಲೆ ನಿಮ್ಮ ಆರೋಗ್ಯದ ಮೇಲೆ ಏನು ಎಫೆಕ್ಟ್ ಆಗ್ತಾ ಇಲ್ವಾ? ನಮ್ಮ ತಂದೆ ಎಲ್ಲಗೆ ಸ್ವಲ್ಪ ಕಷ್ಟ. ನಾನ್ ವೆಜ್ ತಿಂದೇ ಹೋದರೆ ಅವ್ರಿಗೆ ಜೀನ್ಸ್ಲಿ ಅದು ರೂಢಿ ಆಗಿದ್ದಾರಲ್ಲ, ಅದಕ್ಕೆ ಇದು ಸ್ವಲ್ಪ ನಮಗೆ ಅಷ್ಟೇ ಏನಿಲ್ಲ. ಇವಾಗ ನಮ್ಮ ಮಕ್ಕಳು ಎಲ್ಲಗೆ ಏನು ಇದು ಕಷ್ಟ ಇಲ್ಲ. ಅವ್ರಿಗೆ ಬರೀ ವೆಜಿಟೇರಿಯನ್ ಆದ್ರೂ ಏನು ಕಷ್ಟ ಆಗ್ತಾಯಿಲ್ಲ. ಅವರು ಇದು ಆಗ್ತಾಯಿದೆ. ಇವಾಗ 3ನೇ ಜನ್ರೇಷನ್ ಅಲ್ಲ, ಅವರು ಎಲ್ಲ ಇದೇ ಊರ್ದು ಇದು ಆಯಿತು ಅಭ್ಯಾಸ. ಅದಕ್ಕೆ ಏನು ನಮಗೆ ಸ್ವಲ್ಪ ಇದು ಇದೆ. ಕೆಲವ್ರು ಸತಿ ಜಾಸ್ತಿ ಇದು ತಿಂದೇ ಹೋದರೆ ನಮಗೆ ಇದು ಸ್ವಲ್ಪ ವೀಕ್ನೆಸ್ ಎಲ್ಲ ಇದು ಆಯ್ತಾರೆ. ಅದನ್ನು ನಮ್ಮ ಮಕ್ಕಳು ಎಲ್ಲ ಇವಾಗ ಜಾಸ್ತಿ ಇದೇ ಊರ್ದು ಇದು ಆಗಿತ್ತು. ನೀರು ಇಲ್ಲಿ ಹುಟ್ಟಿದ್ದು ಅವರೆಲ್ಲ ಇದಕ್ಕೆ ಜಾಸ್ತಿ. ಇಂಡಿಯನ್ ಸಿಟಿಜನ್ಶಿಪ್ ಸಿಕ್ಕಿದೆ? ಇಲ್ಲ, ತಗೊಂಡಿಲ್ಲ ಇನ್ನು. ನಾವು ಇಂಡಿಯನ್ ಸಿಟಿಜನ್ಶಿಪ್ ನಮಗೆ ಪ್ರೊವಿಷನ್ ಇದೆ, ಅದನ್ನು ಜನ ತಗೊಂಡಿಲ್ಲ. ಯಾಕೆ ಹೇಳ್ತಾರೆ, ನಮ್ಮ ತಂದೆ ಎಲ್ಲ ಬರುವಾಗ ಅಲ್ಲಿ ತೆಂಗಿನ ಗಿಡ ಹಾಕಿಲ್ಲ. ಅವ್ರು ಹೇಳ್ದೆ ತೆಂಗಿನ ಗಿಡ ಆದರೆ 15 ವರ್ಷ ಆಯ್ತಾರೆ ಬರೆಗೆ. ಅಷ್ಟೊತ್ತಲ್ಲಿ ನಾವು ಇಲ್ಲಿ ಇರೋಕ್ಕಿಲ್ಲ, ಊರಿಗೆ ವಾಪಸ್ ಟಿಬೆಟ್ಗೆ ಹೋಗ್ತಾರೆ. ಅಷ್ಟೇ ಮನಸ್ಸು ಇಟ್ಕೊಂಡು ಬಂದಿದ್ದಾರೆ. ಇವಾಗ ನಾವು ಎಲ್ಲ ತೆಂಗಿನ ಗಿಡ ಎಲ್ಲ ಹಾಕಿದ್ದೀವಿ. ಅದು ಅವರು ಏನು ಅಷ್ಟು ಬೇಗ ವಾಪಸ್ ಹೋಗ್ತಾರೆ ಅಲ್ಲಿ, ಅದು ಮನಸ್ಸು ಇಟ್ಕೊಂಡಿದ್ದಾರೆ. ಇವಾಗ ನಾವು ಎಲ್ಲ ತೆಂಗಿನ ಗಿಡ ಹಾಕಿದ್ದೀವಿ, ಎಲ್ಲ ಗಿಡ ಹಾಕಿದ್ದೀವಿ ಜಮೀನಲ್ಲಿ. ಅದೇ ಇಲ್ಲ, ನಾವು ಹೋಗಿದ್ರು ಇಲ್ಲಿ ಯಾರು ಇದ್ರು ಅವ್ರಿಗೆ ಬರ್ತಾರಲ್ಲ ಕೆಲ್ಸಕ್ಕೆ. ಯಾರು ಆದರೂ ನಾವು ಯಾರು ಆದರೂ ಇರ್ತಾರೆ, ಅವ್ರಿಗೆ ಕೆಲ್ಸಕ್ಕೆ ಬರ್ತಾರಲ್ಲ. ನಾವು ಇದ್ರೆ ನಾವು ತಿನ್ಬೋದು, ನಾವು ಇಲ್ಲದೆ ಯಾರು ಇದ್ರೆ ಅವರು ತಿನ್ಬೋದು ಅಲ್ವಾ. ಹಂಗೆ ಏನಿಲ್ಲ. ಹಂಗಂತನ ಅಥವಾ 15 ವರ್ಷ ಈಗ ತೆಂಗಿನ ಗಿಡ ಹಾಕಿದ್ರೆ 15 ವರ್ಷ ಆಗುತ್ತೆ ಅಂತ ನಿಮ್ಮ ತಂದೆಯವರೆಲ್ಲ ತೆಂಗಿನ ಗಿಡ ಹಾಕ್ತಿರ್ಲಿಲ್ಲ, ಅದಕ್ಕಿಂತ ಮುಂಚೆ ಹೊಟ್ಟೋಗ್ತೀವಿ ಅಂತ ನಂಬಿಕೆಯಲ್ಲಿ ನೀವೆಲ್ಲ ಹಾಕ್ತಾ ಇದ್ದೀರಾ ಅಂತಂದ್ರೆ ಏನು ಇನ್ನೂ 15 ವರ್ಷ ಆಗೋವರೆಗೂ ಹೋಗಲ್ಲ ಅಂತ ಗ್ಯಾರಂಟಿ ಇದೆ ನಿಮಗೆ? ಇಲ್ಲ, ಅವ್ರಿಗೆ ಆವಾಗ ಹಿಂಗೆ ಇಷ್ಟು ಇದು ಇಲ್ಲ. ಇದು ಏನೇನೋ ಗಿಡ ಹಾಕಬೇಕು ಅದೆಲ್ಲ ಅವರು ಕಲ್ಕೊಂಡಿದ್ದು ಬರೀ ಜೋಳ ಹಾಕೋಕ್ಕೆ ಅಲ್ಲಿ ಕಲ್ಸ್ಕೊಂಡಿದ್ದು ಅದೇ ಕಲ್ಕೊಂಡು ಹಾಕಿದ್ದಾರೆ. ಅವ್ರಿಗೆ ಇದು ತೆಂಗಿನ ಗಿಡ ಹಾಕೋದೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಒಂದು ಜನ ಇಲ್ದಿದ್ದೆ ಹಾಕಿ ನೀವು ಹಿಂಗೆ ಬರ್ತಾರೆ ಇಲ್ಲದೆ ಅವ್ರಿಗೆ ನಾನು ಇದು ಹಾಕೋಕ್ಕೆ ಗೊತ್ತಿಲ್ಲ. ಅದನ್ನು ನಾನು ಜಾಸ್ತಿ ಇರೋಕ್ಕಿಲ್ಲ, ವಾಪಸ್ ಹೋಗ್ತೀನಿ ಹಂಗೆ ಅವರು ಒಂದು ಸರಿ ನನಗೆ ಮಾತಾಡುವಾಗ ಕೆಲ್ಸಿದ್ದು. ಅದು ನಾವು ಹಂಗೆ ಹೇಳ್ತಾ ಇಲ್ಲ. ನಾವು ನಾಳೆ ಅದು ಹೋಗ್ಬೋದು, ಹೋಗ್ಬೋದು. ಅದನ್ನು ಇರೋ ಗಂಟ ಇದು ನಮ್ಮ ಮನೆ ಥರ ಇರಬೇಕಲ್ಲ. ನಾವು ಯಾರಿಗೂ ಗೊತ್ತಿಲ್ಲ ನಾವು ಯಾವಾಗ ಸತ್ತು ಹೋಗ್ತಾರೆ ಅಲ್ವಾ. ಅದನ್ನು ನಾವು ಏನು ಯೋಚನೆ ಮಾಡ್ತಾರೆ, 10 ವರ್ಷ 20 ವರ್ಷ ಇರೆಗೆ ಎಲ್ಲ ಕಷ್ಟ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮನೆ ಕಟ್ತಾರೆ, ಏನೇನು ಮಾಡ್ತಾರಲ್ಲ. ಯಾರು ಗೊತ್ತು ನಾವು ಯಾವಾಗಲೂ ಏನಾಗ್ಬೋದು. ಅದನ್ನು ನಾವು ಏನು ಇಲ್ಲಿ ಚೆನ್ನಾಗಿ ಮಾರ್ಕೊಂಡ್ರೆ ನಮಗೆ ನಾವೆಲ್ಲ ಸಾಯೋ ಮಾರಿದ ಅವ್ರಿಗೆ ಚೆನ್ನಾಗಿ ಕೆಲ್ಸಕ್ಕೆ ಬರ್ತಾರೆ, ಅದು ಒಳ್ಳೇದು ಅಲ್ವಾ. ನಿಮ್ಮ ಟಿಬೆಟಲ್ಲಿ ಈಗ ನೀವೆಲ್ಲರೂ ಕೂಡ ವಾಪಸ್ ನಿಮ್ಮ ದೇಶಕ್ಕೆ ಹೋಗಿ ನಿಮ್ಮ ಜಾಗದಲ್ಲಿ ಸೆಟ್ಲ್ ಆಗೋಕ್ಕೆ ಏನು ಮಾಡಬೇಕು? ಟಿಬೆಟಲ್ಲಿ ಏನು ಪ್ರಾಬ್ಲಮ್? ಚೀನಾದವ್ರನ್ನ ಓಡಿಸ್ಬೇಕು ಆಚೆ. ಇವಾಗ ನೋಡಿ, ನಮ್ಮ ಟಿಬೆಟ್ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆದರೂ 70 ಮಿಲಿಯನ್ ಅಲ್ವಾ, ಅಷ್ಟೇ.
ನಮ್ಮದಲ್ಲಿ ಜೋಗ್ರಫಿಕಲ್ ಏರಿಯಾ ತುಂಬ ಜಾಸ್ತಿ ಇದೆ, ಅದಕ್ಕೆ ಚೈನಾ ಪಾಪ್ಯುಲೇಷನ್ ಜಾಸ್ತಿ ಇದೆ, ಏರಿಯಾ ಜಾಸ್ತಿ ಇಲ್ಲ, ಅದಕ್ಕೆ ಅವ್ರನ್ನು ತಿಬ್ಬೆಟ್ ಎಷ್ಟು ಜೋಗ್ರಫಿಕಲ್ ಏರಿಯಾ ಎಷ್ಟು ಇದು ಇದೆ ಅದು ನೋಡಿಕೊಂಡು ಅವರು ಬಂದಿದ್ದಲ್ಲ. ಇವಾಗ ಎಷ್ಟು ಚೈನಾ ಬಂದು ಟಿಬೆಟ್ಲಿ ವ್ಯವಸ್ಥೆ ಮಾಡ್ತಾಯಿದೆ. ಇವಾಗ ಅವರು ನಮ್ಮ ಸ್ವತಂತ್ರ ಇದ್ದರೆ ನಾವು ಅಲ್ಲಿ ಹೋಗಿ ನಮ್ಮದೇ ಊರ್ಲಿದ್ರೆ, ಈ ಚೈನಾ ಹೋದರೆ ಇನ್ನೂ ಬೇಕಾದಷ್ಟು ಜಾಗ ಇಡ್ತಾರೆ. ನಮ್ಮದು ಜೋಗ್ರಫಿಕಲ್ ಏರಿಯಾ ತುಂಬ ಜಾಸ್ತಿ ಇದೆ. ಅದೇ ಚೈನಾ ಕಾಯಿ ಇಟ್ಕೊಂಡು ಅವ್ರಿಗೆ ನಾವು ಇದು ನಮ್ಮ ಊರಿ ಅಟ್ಯಾಕ್ ಮಾಡಿದ್ದಾರೆ ಅವರು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವ